ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ದ ಅಪ್ಪ. ಆದರೆ ಒಂದು ದಿನ ಏಕಾಏಕಿ ಗಂಡನ ಮನೆಯಲ್ಲಿದ್ದ ಮಗಳು ನಾಪತ್ತೆಯಾಗಿದ್ಲು. ಆ ಬಳಿಕ ಅಪ್ಪ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಅಪ್ಪನ ಕಂಪ್ಲೇಂಟ್ ಆಧರಿಸಿ ತನಿಖೆ ಶುರು ಮಾಡಿದ್ದ ಪೊಲೀಸರಿಗೆ ಮಗಳು ಕೊಲೆಯಾಗಿರೋದು ಗೊತ್ತಾಗಿದೆ. ಆದರೆ ಈ ವೇಳೆ ಕೊಲೆ ಮಾಡಿದ್ದು ಯಾರು ಅನ್ನೋದನ್ನ ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನೆಲ ಅಗೆದು ಏನನ್ನೋ ಹುಡುಕ್ತಿರೋ ಪೊಲೀಸರು ಏನು ಹುಡುಕ್ತಿದ್ದಾರೆ ಅಂತ ಕುತೂಹಲದಿಂದ ನೋಡ್ತಿರುವ ಜನ. ಅಷ್ಟಕ್ಕೂ ಇಲ್ಲಿ ಪೊಲೀಸರು ಹುಡುಕ್ತಾ ಇರುವುದು ಈ ಫೋಟೋದಲ್ಲಿ ಕಾಣ್ತಿರುವ ಹುಡುಗಿ ಮೃತದೇಹವನ್ನ. ಹೌದು, ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಈ ಹುಡುಗಿ ಹೆಸರು ಅರ್ಚಿತಾ ಅಂತ. ಕೋಲಾರ ಜಿಲ್ಲೆಯ ಮುಷ್ಟೂರು ಗ್ರಾಮದ ನಿವಾಸಿ, ಅಪ್ರಾಪ್ತೆ. ಆದ್ರೀಗ ಈ ಬಾಲಕಿಯ ಮರ್ಡರ್ ಆಗಿದೆ. ಕೊಲೆ ಅಂದ್ರೆ ಏನೋ ದೊಡ್ಡದ್ದೇ ಆಗಿರ್ಬೇಕು ಅಂತಾನೆ ಜನ ಯೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ಆ ರೀತಿ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಏನೋ ಒಂದಾಗಿದೆ. ಅದೇನು ಅಂತ ಹೇಳ್ತೀವಿ ಕೇಳಿ. ಅರ್ಚಿತಾಗೆ ಕಳೆದ ಏಪ್ರಿಲ್ನಲ್ಲಿ ಮದುವೆ ಆಗಿತ್ತು. ಅದು ಸಂಬಂಧಿಯ ಜೊತೆಯೇ. ಇನ್ಫ್ಯಾಕ್ಟ್ ಇದು ಬಾಲ್ಯ ವಿವಾಹ ಆಗಿರುತ್ತೆ. ಬಾಲ್ಯ ವಿವಾಹ ಅಂತ ತಪ್ಪು ಅಂತ ಗೊತ್ತಿದ್ರು ಮನೆಯವರೇ ಬಲವಂತವಾಗಿ ಮದುವೆ ಮಾಡಿರ್ತಾರೆ. ಮಗಳಿಗೆ ಮದುವೆ ಮಾಡಬೇಕು ಅಂತ ಪೋಷಕರಿಗೆ ಆಸೆ ಇರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಆಸೆಗಿಂತ ಅವಸರವೇ ಹೆಚ್ಚಿತ್ತು. ಅದಕ್ಕೆ ಕಾರಣ ಪ್ರೀತಿ. ಹೌದು, PUC ಮುಗಿಸಿ ಮನೆಯಲ್ಲಿದ್ದ ಅರ್ಚಿತಾಗೆ ಸೋದರ ಸಂಬಂಧಿ ಜೊತೆ ಲವ್ವಿ ಡವ್ವಿ ಶುರುವಾಗಿತ್ತು. ಇನ್ನು 18 ಕೂಡ ತುಂಬಿರ್ಲಿಲ್ಲ. ಒಂದು ದಿನ ಅರ್ಚಿತಾ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗಿದೆ. ಇನ್ನೇನ್ ಹೀಗೆ ಬಿಟ್ರೆ ಮರ್ಯಾದೆ ಹಾಳು ಅಂತ ವೇಮಗಲ್ನ ಹುಡುಗನೊಬ್ಬನಿಗೆ ಕೊಟ್ಟು ಅಪ್ರಾಪ್ತ ಅರ್ಚಿತಾಳ ಮದುವೆ ಮಾಡಿದ್ದಾರೆ. ಅದು ಆತುರಾತುರವಾಗಿ. 5/2023 ವೇಮಗಲ್ ಬಳಿಯ ಯಾವುದು ಜೋಡಿ ಕೃಷ್ಣಾಪುರದಲ್ಲಿ ಈ ಅರ್ಚಿತಾ ಅನ್ನೋರಿಗೆ ಅಲ್ಲಿ ಯಾರೋ ಒಬ್ಬರಿಗೆ ಸಂಬಂಧಿಕರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅದು ಅವಿವಾಹಿತೆ. ತುಂಬಾ ಈ ಹುಡುಗಿ ಇಲ್ಲಿರುವಂತ ಇನ್ನೊಂದು ಹುಡುಗನ ಜೊತೆ ಸಂಬಂಧ ಇದೆ, ಸೋದರ ಸಂಬಂಧ ಇದೆ, ಅದು ಮುರಿಬೇಕಂತ ಹೇಳಿ ಬಲವಂತವಾಗಿ ಒಂದು ಮದುವೆ ಮಾಡಿಕೊಟ್ಟಿರ್ತಾರೆ. ಬಟ್ ಈ ಹುಡುಗಿ ಹೋದ ತಕ್ಷಣ ಗಂಡನ ಜೊತೆ ಸಂಸಾರ ಮಾಡಲ್ಲ. ಎರಡನೇದು PUC ವ್ಯಾಸಂಗ ಮಾಡೋ ಮಧ್ಯಕ್ಕೆ ನಿಲ್ಲಿಸಿರ್ತಾಳೆ. ಮತ್ತೆ ಪದೇ ಪದೇ ಬೇರೆ ನಂಬರ್ಗಳಿಂದ ಹುಡುಗಿನ ಜೊತೆ ಸಂಪರ್ಕ ಇರೋದಕ್ಕೆ ಆ ಮನೆಯವರಿಗೆ ಅನುಮಾನ ಕೊಟ್ಟು ಆ ತಂದೆಗೆ ಹೇಳ್ತಾರೆ, ನೀ ಹುಡುಗಿ ಇಲ್ಲಿ ಸಂಸಾರ ಮಾಡಲ್ಲ, ಬಂದು ಕರ್ಕೊಂಡು ಹೋಗಿ ಅಂತ. ಗ್ರಾಮೀಣ ಭಾಗದಲ್ಲಿ ಮದುವೆ ವಿಚಾರದಲ್ಲಿ ಪೋಷಕರ ಮಾತೆ ಫೈನಲ್. ವರ ಮತ್ತು ವಧು ಸಪರೇಟ್ ಆಗಿ ಮಾತನಾಡಿ ಅವರ ಅಭಿಪ್ರಾಯ ಆಧರಿಸಿ ಮದುವೆ ಡಿಸೈಡ್ ಮಾಡೋ ಸಂಪ್ರದಾಯ ಹಲವು ಕಡೆ ಇನ್ನೂ ಜಾರಿಯಲ್ಲಿಲ್ಲ. ಅದು ಯಾಕೆ ಅಂತ ಬಿಡಿಸಿ ಹೇಳಬೇಕಿಲ್ಲ. ಅರ್ಚಿತಾ ಕೇಸ್ನಲ್ಲಿ ಪೋಷಕರೇ ಹೇಳಿದ್ದೇ ಫೈನಲ್ ಆಗಿ. ಹೀಗಾಗಿ ಮದುವೆ ವಯಸ್ಸಾಗದೇ ಇದ್ರೂ ಅರ್ಚಿತಾ ಮದುವೆ ನಡೆದು ಹೋಗಿತ್ತು. ಆದ್ರೆ ಮಗಳು ಸುಖವಾಗಿದ್ಲಾ? ಇಲ್ಲವೇ ಇಲ್ಲ. ಬಾಲ್ಯ ವಿವಾಹ ತಪ್ಪು ಅಂತ ಗೊತ್ತಿದ್ರು ಪೋಷಕರು ಅರ್ಚಿತಾಳ ಮದುವೆ ಮಾಡಿದ್ರು. ಆದ್ರೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ವಯಸ್ಸಲ್ಲಿ ಸಂಸಾರದ ಕೂಪಕ್ಕೆ ತಳ್ಳಿದ್ರೆ ಬಾಲಕಿ ಹೇಗಿರ್ತಾಳೆ? ಹೀಗಾಗಿ ಇದೇ ವಿಚಾರವಾಗಿ ಎರಡು ಮನೆಗಳ ನಡುವೆ ಮನಸ್ತಾಪವೂ ಆಯ್ತು ಅಂತ ಹೇಳಲಾಗುತ್ತೆ. ಗಂಡನ ಮನೆಯವರು ಮಗಳ ಬಗ್ಗೆ ಅರ್ಚಿತಾ ಮನೆಯವರಿಗೆ ಹೇಳಿದ್ದಾರೆ. ಆಗ ಅಪ್ಪ ರವಿ ಮಗಳನ್ನ ವಾಪಸ್ ಊರಿಗೆ ಕರ್ಕೊಂಡು ಬಂದಿದ್ದಾನೆ. ಆದ್ರೆ ಊರಿಗೆ ಬಂದ ಅರ್ಚಿತಾ ಮನೆಗ್ ಬಂದಿರ್ಲಿಲ್ಲ. ಅಪ್ಪ ಒಬ್ಬನೇ ಬಂದಿದ್ದ. 5 ತಿಂಗಳ ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಅಪ್ಪ. ಏಪ್ರಿಲ್ನಲ್ಲಿ ಮಗಳನ್ನ ಮನೆಗೆ ಕರ್ಕೊಂಡು ಬರೋಕ್ ಹೋಗಿದ್ದ ಅಪ್ಪ ಒಬ್ಬನೇ ಬಂದಿದ್ದ. ಆದ್ರೆ 5 ತಿಂಗಳ ಬಳಿಕ ಇದೇ ರವಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಮಿಸ್ಸಿಂಗ್ ಕಂಪ್ಲೇಂಟ್ ಆಧರಿಸಿ ತನಿಖೆ ಶುರು ಮಾಡಿದಾಗ ಪೊಲೀಸರಿಗೆ ಭಯಾನಕ ಸತ್ಯ ಗೊತ್ತಾಗಿದೆ. ಅದೇನಂದ್ರೆ ಅರ್ಚಿತಾ ಮಿಸ್ಸಿಂಗ್ ಆಗಿರ್ಲಿಲ್ಲ, ಬದಲಿಗೆ ಅವಳ ಕೊಲೆಯಾಗಿದೆ ಅಂತ. ಆದ್ರೆ ಕೊಲೆ ಮಾಡಿದ್ಯಾರು ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್. ಮಗಳನ್ನೇ ಸುಟ್ಟ ಅಪ್ಪ
ಕಿಡ್ನಾಪ್ ಕಳ್ಳಾಟದ ಸತ್ಯ ಬಯಲು. ಹೌದು, ಇದೆಲ್ಲ ನಡೆದು 5 ತಿಂಗಳು ಕಳೆದು ಹೋಗಿತ್ತು. ಆದ್ರೆ 5 ತಿಂಗಳ ಮೇಲೆ ಅಪ್ಪ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಇದೇ ವೇಳೆ ಪೊಲೀಸರಿಗೆ ಒಂದು ಮೂಗರ್ಜಿ ಕೂಡ ಬರುತ್ತೆ. ಆ ಅರ್ಜಿಯಲ್ಲಿ ಅರ್ಚಿತಾ ಅಪ್ಪನ ಮೇಲೆ ಅನುಮಾನ ಇರುವುದು ಅಂತ ಬರ್ದಿರುತ್ತೆ. ಆಗ ಗ್ರಾಮಕ್ಕೆ ತೆರಳಿದ ಪೊಲೀಸರು ಅರ್ಚಿತಾ ಅಪ್ಪನನ್ನ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಶುರು ಮಾಡಿದಾಗ ಮಗಳನ್ನ ತಾನೇ ಕೊಲೆ ಮಾಡಿರುವ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಹೌದು, ಪೊಲೀಸರು ಅರ್ಚಿತಾ ಅಪ್ಪನನ್ನ ವಿಚಾರಣೆ ನಡೆಸಿದಾಗ ಹೆತ್ತಪ್ಪನೇ ಮಗಳನ್ನ ಕೊಂದು ಹಾಕಿದ್ದ ಅನ್ನೋ ವಿಚಾರ ಗೊತ್ತಾಗಿದೆ. ಅಷ್ಟಕ್ಕೂ ಮಗಳನ್ನೇ ಕೊಲ್ಲುವಂತ ದ್ವೇಷ ಅಪ್ಪನಿಗೆ ಏನಿತ್ತು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅದಕ್ಕೆ ಕಾರಣ ಮರ್ಯಾದೆ. ಬಾಲ್ಯ ವಿವಾಹ ತಪ್ಪು ಅಂತ ಗೊತ್ತಿದ್ರು ಮಗಳಿಗೆ ಮದುವೆ ಮಾಡಿದ್ರು. ಆದ್ರೆ ಮಗಳಿಗೆ ಗಂಡನ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇರ್ಲಿಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಎರಡೂ ಮನೆಯವರು ಹೇಳಿರ್ತಾರೆ. ನಾನು ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಗಂಡನ ಮನೆಗೆ ಹೇಳಿ ಮಗಳನ್ನ ಕರೆದುಕೊಂಡು ಹೋಗಿದ್ದ ರವಿ ಮಗಳ ಪ್ರಾಣವನ್ನೇ ಬಲಿ ಪಡೆದಿರ್ತಾನೆ. ಏನ್ ಜಮೀನ್ ಮಾಡ್ತಾನೆ ಲೊಕೇಶನ್ ಒಂದು ಜಾಗದಲ್ಲಿ ಮುಷ್ಟೂರಲ್ಲಿ ಜಮೀನ್ ಹತ್ರ ನಿಲ್ಲಿಸಿದ ಮೇಲೆ ಅವ್ನು ಫಸ್ಟೇ ಯಾವಾಗ ಇವಳು ಅಲ್ಲಿ ಮನೆ ಬಿಡ್ತಾಳೆ ಅನ್ನೋಷ್ಟೇ ಮೈಂಡಲ್ಲಿ ಈಗ ವಿಚಾರಣೆ ಬಂದಾಗ ಮೈಂಡಲ್ಲಿ ಯೋಚನೆ ಮಾಡಿರ್ತಾನೆ, ಇವನ್ನ ನಾನು ಮುಗಿಸ್ಬೇಕು, ನನಗೆ ನನ್ನ ಮರ್ಯಾದೆಗೆ ತುಂಬಾ ಭಂಗ ತರ್ತಾರೆ, ಇಂಥವ್ರು ಇರಬಾರ್ದು ಅಂತ ಅವತ್ತೇ ಮೈಂಡಲ್ಲಿ ಅನ್ಕೊಂಡಿರ್ತಾನೆ. ಬಂದ ತಕ್ಷಣ ಬಂದವನೇ ಏಕಾಯಿ ಹಾಕಿ ಊಟನ್ನು ತಗೊಂಡು ಹೊಡೆದು ಅದನ್ನ ಹಾಕಿ ಹೋಗ್ತಾನೆ. ಮೇ ತಿಂಗಳು ತಂದೆ ರವಿ ಮಗಳನ್ನ ಒಂದು ತೋಟದ ಮನೆಗೆ ಕರ್ಕೊಂಡು ಹೋಗಿ ಮಗಳಿಗೆ ಬುದ್ಧಿ ಹೇಳೋದಕ್ಕೆ ಮುಂದಾಗಿರ್ತಾನೆ. ಆದ್ರೆ ಮಗಳು ಮಾತ್ರ ಅಪ್ಪನ ಮಾತನ್ನ ಕೇಳೋದಕ್ಕೆ ಬಿಲ್ಕುಲ್ ರೆಡಿ ಇರ್ಲಿಲ್ಲ. ಆ ವೇಳೆ ಅಪ್ಪ ರವಿ ತಾಳ್ಮೆ ಕಳೆದುಕೊಳ್ತಾನೆ. ಮಗಳು ಮಾತು ಕೇಳ್ತಾ ಇಲ್ಲ ಅಂತ ಕೋಪ ನೆತ್ತಿಗೇರಿದೆ. ಅಷ್ಟೇ ನೋಡಿ, ಅಲ್ಲೇ ಇದ್ದ ಕಟ್ಟಿಗೆ ತುಂಡಿನಿಂದ ಅರ್ಚಿತಾ ತಲೆಗೆ ಹೊಡೆದು ಕೊಂದೇ ಬಿಟ್ಟಿದ್ದಾನೆ. ಬಳಿಕ ಹೊಲದಲ್ಲಿ ಒಣ ಹುಲ್ಲಿನಲ್ಲಿ ಅರ್ಚಿತಾ ಮೃತದೇಹವನ್ನ ಸುಟ್ಟು ಹಾಕಿದ್ದಾನೆ. ಮೇನಲ್ಲಿ ನಡೆದ ಘಟನೆ ಡಿಸೆಂಬರ್ನಲ್ಲಿ ಸಾಲ್ಟ್ ಆಗಿದೆ. ಕೊನೆಯಲ್ಲಿ ತಂದೆಯೇ ಕೊಲೆಗಾರ ಅನ್ನೋ ಸತ್ಯ ಬಯಲಾಗಿದೆ. ಅಪ್ರಾಪ್ತರಿಗೆ ಮದುವೆ ಮಾಡೋದೇ ಘೋರ ಅಪರಾಧ. ಅದರಲ್ಲಿ ಅವರನ್ನ ಕೊಲ್ಲೋದು ಇನ್ನೂ ಘೋರ.